ಎಲ್ಲ ಕುಟುಂಬದ ಸ್ನೇಹಿತರಿಗೆ ನನ್ನ ನಮಸ್ಕಾರ. ಇವತ್ತು ಯಮರಾಜನು ಶಿವನ ಭಕ್ತರನ್ನು ಕಂಡ್ರೆ ಭಯ ಯಾಕೆ ಪುಟ್ಟ ಕಥೆಯನ್ನು ಹೇಳ್ತೀನಿ. ಪೂರ್ತಿ ವಿಡಿಯೋನ ನೋಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಯಮರಾಜನು ಯಾಕೆ ಶಿವನ ಭಕ್ತರನ್ನು ಕಂಡ್ರೆ ಭಯ? ಮೃಕಂಡ ಮಹಾಮುನಿಗಳು ಮಹಾನ್ ತಪಸ್ವಿಗಳು, ಅವರ ಧರ್ಮಪತ್ನಿ ಮರುದ್ವತಿ ಇಬ್ಬರಿಗೂ ಮಕ್ಕಳಿರೋದಿಲ್ಲ. ತುಂಬ ಶಿವನ ಧ್ಯಾನ ಮಾಡ್ತಾ ಇರ್ತಾರೆ, ಶಿವನ ಭಕ್ತರಾಗಿರ್ತಾರೆ. ಒಂದು ಸಲ ಶಿವನ ಕುರಿತು ತಪಸ್ ಮಾಡ್ತಾರೆ. ಶಿವ ಪ್ರತ್ಯಕ್ಷ ಆಗ್ತಾನೆ, ಕೇಳ್ತಾನೆ ಏನು ವರ ಬೇಕು ಅಂತ. ಇಬ್ಬರು ದಂಪತಿಗಳು ಕೇಳ್ತಾರೆ, ನಮಗೆ ಒಂದು ಮಗುವನ್ನು ಕೊಡಿ, ನಮಗೆ ಮಕ್ಕಳಿಲ್ಲ ಅಂತ. ಶಿವ ಕೇಳ್ತಾನೆ, ದುರ್ಗುಣಗಳು ಇರೋ ಅಂಥವನು ಅಹಂಕಾರದಿಂದ ಮೆರೆಯುವ 100 ವರ್ಷದ ಮಗ ಬೇಕಾ, ಅಲ್ಪ ಆಯುಷ್ಯು ಇರುವ ದೈವ ಭಕ್ತ ಇರುವ ಮಗ ಬೇಕಾ ಅಂತ ಕೇಳ್ತಾರೆ. ಇಬ್ಬರು ದಂಪತಿಗಳು, ನಮಗೆ 100 ವರ್ಷದ ಅಹಂಕಾರವಿರುವ ಮಗ ಬೇಡ, ಅಲ್ಪ ಆಯುಷ್ಯು ದೈವ ಭಕ್ತ ಇರೋ ಅಂತ ನಮಗೆ ಮಗನ್ನೇ ಕೊಡಿ ಅಂತ ಕೇಳ್ತಾರೆ. ಶಿವ, ನಿಮಗೆ ಒಂದು ಮಗು ಹುಟ್ಟುತ್ತೆ, ಆ ಮಗುಗೆ 16 ವರ್ಷ ವಯಸ್ಸು ಅಷ್ಟೇ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ದಂಪತಿಗಳು ಇಬ್ಬರು ಆಶ್ರಮಕ್ಕೆ ಬರ್ತಾರೆ. ಸ್ವಲ್ಪ ದಿವಸ ಕಳೆದಾದ್ಮೇಲೆ ಮರುದ್ವತಿ ಗರ್ಭಿಣಿ ಆಗ್ತಾರೆ. ಮುದ್ದಾದ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾರೆ. ತುಂಬ ಸುಂದರವಾಗಿರ್ತಾನೆ. ಅವನಿಗೆ ಮಾರ್ಕಂಡೇಯ ಅಂತ ಹೆಸರಿಡ್ತಾರೆ. ಮೃಕಂಡ ಮಹಾಮುನಿಗಳು ಮರುದ್ವತಿ ಮಗುವನ್ನು ತುಂಬ ಚೆನ್ನಾಗಿ ಬೆಳೆಸ್ತಾರೆ. ಚಿಕ್ಕ ವಯಸ್ಸಿನಲ್ಲೇ ಮಾರ್ಕಂಡೇಯನು ವಿದ್ಯಾಭ್ಯಾಸಗಳನ್ನೆಲ್ಲ ಕಳೀತಾನೆ. ತಂದೆ ತಾಯಿಗೆ ತುಂಬ ಗೌರವ, ಹಿರಿಯರಿಗೆ ಗೌರವ, ದೈವ ಭಕ್ತನಾಗಿರ್ತಾರೆ ಮಾರ್ಕಂಡೇಯರು. ಮರುದ್ವತಿ ಮೃಕಂಡ ಮಹಾಮುನಿಗಳಿಗೆ ತಮ್ಮ ಮಗನಿಗೆ ಆಯುಷ್ ಕಡಿಮೆ ಅಂತ ಯಾರಿಗೂ ಹೇಳಿರೋದಿಲ್ಲ. ಅವರು ಸಹ ಮರ್ತೋಗಿರ್ತಾರೆ. ಮಗನಿಗೆ 12 ವರ್ಷ ವಯಸ್ಸಾದಾಗ ನಮ್ಮ ಮಗನಿಗೆ ಅಲ್ಪ ಆಯುಷು ಅಂತ ತುಂಬ ಸಂಕಟ ಪಡ್ತಾರೆ. ಅವನಿಗೆ 16 ವರ್ಷ ವಯಸ್ಸಾದಮೇಲೆ ಅವನ ಮರಣ ಸಮೀಪ ಆಗ್ತಾ ಇರುತ್ತೆ. ಆವಾಗ ತುಂಬ ದುಃಖ ಪಟ್ಕೊಂಡು ಆಶ್ರಮದಲ್ಲಿ ಕೂತಿರ್ತಾರೆ. ಮಾರ್ಕಂಡೇಯ ಬಂದು ಕೇಳ್ತಾರೆ ತಂದೆ ತಾಯಿನ, ನನ್ನಿಂದ ಏನಾದರೂ ತಪ್ಪಾಯ್ತಾ, ಯಾಕೆ ಇಷ್ಟೊಂದು ದುಃಖದಲ್ಲಿದ್ದೀರಾ ಅಂತ ಮಾರ್ಕಂಡೇಯ ಕೇಳ್ತಾನೆ. ತಂದೆ ತಾಯಿ ಇಬ್ಬರು ಹೇಳ್ತಾರೆ, ನಿನಗೆ ಶಿವನೇ ನಮಗೆ ಕೊಟ್ಟ ವರಪ್ರಸಾದ, ನಿನಗೆ ಅಲ್ಪಾಯುಷು, ಶಿವನೇ ವರಪ್ರಸಾದವನ್ನು ಕೊಟ್ಟು ಹೇಳಿದ್ದಾನೆ, ನಿಮಗೆ ಅಲ್ಪಾಯುಷು 16 ವರ್ಷ ವಯಸ್ಸು ಅಂತ ಹೇಳಿದ್ದಾರೆ ಅಂತ ಅಂದಾಗ ಮಾರ್ಕಂಡೇಯ ಹೇಳ್ತಾರೆ, ನಾನು ಮನುಷ್ಯಾಗಿ ಹುಟ್ಟಿದ ಮೇಲೆ ಒಂದಲ್ಲ ಒಂದು ದಿವಸ ಸಾಯಲೇಬೇಕು, ಭಗವಂತನ ಇಚ್ಛೆ ಏನಿದೆಯೋ ಅದಾಗಲಿ, ನಾನು ಮೃತ್ಯುಂಜಯನ ಯಾಗವನ್ನು ಮಾಡ್ತೀನಿ, ಅವಾಗೆಲ್ಲ ಸರಿ ಹೋಗುತ್ತೆ ಅಂತ. ಓಂ ತ್ರಯಂಬಕೆ ಯಾಜಾಮಹೇ ಸುಗಂಧಿ ಪುಷ್ಟಿವರ್ಧನಂ ಊರ್ವಾರುಕಮೇವ ಬಂಧನಾತ್ ಮೃತ್ಯೋರ್ಮಿಕ್ಷಮಾಮೃತಾತ್ ಮೃತ್ಯುಂಜಯ ಮಂತ್ರವನ್ನು ಮಹಾಮಂತ್ರವನ್ನು ಹೇಳ್ಕೊಂಡು ಶಿವಲಿಂಗದ ಮುಂದೆ ಧ್ಯಾನಕ್ಕೆ ಕೂತ್ಕೋತಾನೆ. ಅವನ ಮರಣ ಸಮೀಪ ಆಗುತ್ತೆ. ಯಮರಾಜ ಯಮದೂತರನ್ನ ಕಳಿಸ್ತಾನೆ. ಮಾರ್ಕಂಡೇಯನ ಆಯುಷು ಮುಗಿತಾ ಬಂತು, ಕರ್ಕೊಂಡು ಬನ್ನಿ ಅಂತ. ಯಮದೂತರು ಬರ್ತಾರೆ. ಯಾವುದೋ ಒಂದು ಅಗೋಚರ ಶಕ್ತಿ ಅವರನ್ನು ತಡೆಯುತ್ತೆ. ಮಾರ್ಕಂಡೇಯನ ಮುಟ್ಟಕ್ಕೂ ಆಗಲ್ಲ. ಅವರು ಮತ್ತೆ ವಾಪಸ್ ಹೋಗಿ ಯಮರಾಜನಿಗೆ ಹೇಳ್ತಾರೆ, ಮಾರ್ಕಂಡೇಯನು ಕರ್ಕೊಬರೋಕ್ಕಾಗ್ತಾ ಇಲ್ಲ, ಯಾವುದೋ ಒಂದು ಅಗೋಚರ ಶಕ್ತಿನ ತಡಿತಾ ಇದೆ ಅಂತ ಹೇಳಿದಾಗ ಯಮರಾಜನೇ ಸ್ವತಃ ಯಮಪಾಶವನ್ನು ಹಿಡಿದು ಮಾರ್ಕಂಡೇಯನ ಹತ್ರ ಬರ್ತಾನೆ. ಮೊದಲು ಕರಿತಾನೆ, ನಿನ್ನ ಆಯುಷು ಮುಗಿತು ಬಾ ಅಂತ. ಪಾಪ ಚಿಕ್ಕ ಹುಡುಗ, 16 ವರ್ಷದ ಹುಡುಗ, ತುಂಬ ಭಯ ಪಟ್ಬಿಡ್ತಾನೆ. ಹೋಗಿ ಶಿವಲಿಂಗನ ತಪ್ಕೊಬಿಡ್ತಾನೆ ಮಾರ್ಕಂಡೇಯ. ಯಮರಾಜನು ತನ್ನ ಯಮಪಾಶವನ್ನು ಅವನ ಕುತ್ತಿಗೆಗೆ ಹಾಕಿದಾಗ ಅವನ ಕುತ್ತಿಗೆಗೆ ಮತ್ತು ಶಿವಲಿಂಗಕ್ಕೆ ಎರಡಕ್ಕೂ ಪಾಶು ಸುತ್ಕೊಂಡ್ಬಿಡುತ್ತೆ ಯಮಪಾಶ. ಆವಾಗ ಶಿವನಿಗೆ ಕತ್ತಿನಿಂದ ಎಳೆದಂಗೆ ಆಗ್ಬಿಡುತ್ತೆ. ಎಳೆದು ಬಿಡ್ತಾನೆ ಯಮರಾಜ. ಆವಾಗ ಶಿವ ತ್ರಿಶೂಲನ ಹಿಡ್ಕೊಂಡು ಶಿವಲಿಂಗದಲ್ಲೇ ಒಡೆದು ಆಚೆ ಬಂದು ಅವನ ಎದೆಗೆ ತ್ರಿಶೂಲನ ನಾಡ್ತಾನೆ. ಯಮಧರ್ಮರಾಜ ಕೆಳಗಡೆ ಬಿದ್ದು ಹೋಗ್ತಾನೆ ತುಂಬ ಭಯಭೀತನಾಗಿ. ಆಗ ದೇವಾನುದೇವತೆಗಳು ಬಂದು ಸ್ವಾಮಿಯಲ್ಲಿ ಪರಮೇಶ್ವರನಲ್ಲಿ ಕ್ಷಮೆಯನ್ನು ಕೇಳ್ತಾರೆ, ಬೇಡ ಯಮಧರ್ಮರಾಜನನ್ನು ಸಾಯಿಸೋದು ಬೇಡ ಅಂತ. ಆವಾಗ ಯಮಧರ್ಮರಾಜ ಎದ್ದು ನಿಂತು ಕೇಳ್ತಾನೆ, ಇನ್ನು ಯಾವ ದಿನವೇ ಆಗಲಿ, ನರಮನುಷ್ಯರಾಗಲಿ ಪ್ರಾಣಿ ಪಕ್ಷಿಗಳಾಗಲಿ, ನಿನ್ನ ಅನುಮತಿ ಇಲ್ಲದೆ ನಿನ್ನ ಭಕ್ತರನ್ನು ನಾನು ಮುಟ್ಟುವುದೂ ಇಲ್ಲ, ಕರೆಯುವುದೂ ಇಲ್ಲ ಅಂತ ಹೇಳ್ತಾನೆ. ಮಾರ್ಕಂಡೇಯನಿಗೆ ಆಯುಷು ತುಂಬಿ ಕಳಿಸ್ತಾರೆ. ಮಾರ್ಕಂಡೇಯ ತಂದೆ ತಾಯಿ ಜೊತೆ ಸಂತೋಷವಾಗಿರ್ತಾರೆ. ಹಾಗಾಗಿ ಶಿವನ ಭಕ್ತರನ್ನು ಯಮರಾಜ ಕಂಡ್ರೆ ತುಂಬ ಭಯ ಪಡ್ತಾನೆ. ಶಿವನ ಅನುಮತಿ ಇಲ್ದಾನೆ ಶಿವನ ಭಕ್ತರನ್ನು ಅವರು ಕರೆಯೋದಿಲ್ಲ. ಅವರಿಗೆ ಮರಣ ಸಮೀಪ ಆದರೂ ಸಹ ಶಿವಭಕ್ತರಿಗೆ ಶಿವನ ಅನುಮತಿ ಇಲ್ದಲೆ ಯಮರಾಜ ಬಂದು ಮುಟ್ಟುವುದಿಲ್ಲ. ನಮಸ್ಕಾರ.